ಕಾಪಿ ರಿವ್ಯೂ ಆದ್ಮೇಲೆ ಬರುವ ಹಂತವೇ ಪ್ರಿಂಟ್ ಆರ್ ಇ ಬುಕ್ ಕನ್ವರ್ಷನ್. ಈ ಮುದ್ರಣದಲ್ಲಿ ಏನಾಗುತ್ತೆ, ನೀವು ಆಲ್ರೆಡಿ ರೆಡಿ ಮಾಡಿರುವಂತಹ PDF ಫೈಲ್ ಅಂದ್ರೆ ಎಲ್ಲ ತಪ್ಪುಗಳನ್ನ ತಿದ್ದಿ ಕೊನೆಗೆ ಫೈನಲ್ ಒಂದು PDF ಫಾರ್ಮೆಟ್ ಅಲ್ಲಿ ರೆಡಿ ಮಾಡಿರುವಂತಹ ನಿಮ್ಮ ಕೃತಿ ಮುದ್ರಣಾಲಯಕ್ಕೆ ಹೋಗಿ ಮುದ್ರಣ ಆಗುತ್ತೆ. ಸೊ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಈ ಪ್ರಿಂಟ್ ಅಲ್ಲಿ ಏನೇನಾಗುತ್ತೆ, ಅಗೇನ್ ಪೇಜಸ್ ಎಲ್ಲ ಪ್ರಿಂಟ್ ಆಗುತ್ತೆ. ಇದಲ್ದೇನೆ ನಿಮ್ಮ ಮುಖಪುಟಕ್ಕೆ ಲ್ಯಾಮಿನೇಷನ್ ಆಗುತ್ತೆ, ಹಾಗೆ ಬೈಂಡಿಂಗ್ ಕೂಡ ಆಗುತ್ತೆ. ಸೊ ಇದಿಷ್ಟು ಪ್ರೋಸೆಸ್ ಆಗೋದು ಮುದ್ರಣಕ್ಕೆ. ಇ ಬುಕ್ ಕನ್ವರ್ಷನ್ ಹೇಗೆ ಅಂತ ಅಂದ್ರೆ, ಅಗೇನ್ ನೀವು ಸಿದ್ಧಪಡಿಸಿರುವಂತಹ ಫೈನಲ್ PDF ಇ ಬುಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಂತ ಅಂದ್ರೆ ಅಮೆಝಾನ್ ಕಿಂಡಲ್, ಗೂಗಲ್ ಪ್ಲೇ ಬುಕ್ಸ್, ಆಪಲ್ ಬುಕ್ಸ್. ಸೊ ಈ ರೀತಿಯಾಗಿರುವಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಪುಸ್ತಕ PDF ರೂಪದಲ್ಲೋ ಅಥವಾ ಮೊಬಿ ಅಥವಾ ಇಪಬ್ ಈ ರೀತಿಯಾಗಿರುವಂತಹ ಫಾರ್ಮೆಟ್ ಗಳಲ್ಲಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಇ ಬುಕ್ ಕನ್ವರ್ಷನ್ ಮ್ಯಾಂಡೇಟರಿನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಒಂದು ಕೃತಿಗೆ ಇ ಬುಕ್ ಇರಲೇಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ. ಸೊ ಇ ಬುಕ್ ಕನ್ವರ್ಷನ್ ಮಾಡಿ ನೀವು ಗೂಗಲ್ ಪ್ಲೇ ಅಥವಾ ಆಪಲ್ ಬುಕ್ಸ್ ಈ ರೀತಿಯಾಗಿರುವಂತಹ ಪ್ಲಾಟ್ಫಾರ್ಮ್ಗೆ ಬಿಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ನಿಮ್ಮ ಕೃತಿ ವರ್ಲ್ಡ್ ವೈಡ್ ಬಿಡುಗಡೆ ಆಗ್ತಾ ಹೋಗುತ್ತೆ. ಈ ಇ ಬುಕ್ ಮ್ಯಾಂಡೇಟರಿನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಕೃತಿ ಇ ಬುಕ್ ಬಿಡುಗಡೆ ಆದ್ರೆ ಇಟ್ಸ್ ಗುಡ್. ಯಾಕಂತಂದ್ರೆ ಅದು ವರ್ಲ್ಡ್ ವೈಡ್ ಆಕ್ಸೆಸಬಲ್ ಆಗಿರುತ್ತೆ. ಉದಾಹರಣೆ ಪ್ರಕಾರ ಮಾತಾಡೋದಾದ್ರೆ, ಯಾರೋ ಒಬ್ರು ಬೇರೆ ದೇಶದಿಂದ ನಿಮ್ಮ ಪುಸ್ತಕವನ್ನ ಆರ್ಡರ್ ಮಾಡ್ತಾರೆ, ಬಟ್ ಇಲ್ಲಿಂದ ಕಳಿಸ್ಕೊಡೋದಕ್ಕೆ ಸ್ವಲ್ಪ ದುಡ್ಡು, ಶಿಪ್ಪಿಂಗ್ ಚಾರ್ಜಸ್ ಅಥವಾ ಒಂಥರ ಹೈ ರಿಸ್ಕ್ ಅನ್ನೋದು ಖಂಡಿತವಾಗ್ಲೂ ಇದೆ. ಅದೇ ನೀವು ಇ ಬುಕ್ ಅಲ್ಲಿ ಬಿಡೋದ್ರಿಂದ ಅಥವಾ ಕೆಲವು ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮ್ಮ ಪುಸ್ತಕವನ್ನ ಇ ಬುಕ್ ಆಗಿ ಬಿಡೋದ್ರಿಂದ ಅವ್ರಿಗೆ ಈಸಿಲಿ ಆಕ್ಸೆಸಬಲ್ ಆಗುತ್ತೆ. ಟ್ಯಾಬ್ಲೆಟ್ ಅಥವಾ ಲ್ಯಾಪ್ಟಾಪ್ ಅಲ್ಲೋ ಅಥವಾ ಮೊಬೈಲ್ ಅಲ್ಲೋ ನಿಮ್ಮ ಪುಸ್ತಕನ ಓದ್ಕೋಬಹುದು. ಸೊ ಇದು ಒಂದು ಅಡ್ವಾಂಟೇಜ್ ಆಗಿ ಅಷ್ಟೇ ಇರೋದು. ಬಟ್ ಅಗೇನ್ ಇಟ್ಸ್ ಅಪ್ ಟು ಯು. ನಿಮಗ್ ಬಿಟ್ಟಿದ್ದು. ನಿಮ್ಗೆ ಇಷ್ಟ ಇದ್ರೆ ಅದನ್ನ ಇ ಬುಕ್ ಆಗಿ ಮಾಡ್ಕೋಬಹುದು, ಇಲ್ಲ ಹಾರ್ಡ್ ಕಾಪಿನೇ ಚಂದ, ನನ್ನ ಪುಸ್ತಕ ಹಾರ್ಡ್ ಕಾಪಿಲೇ ಬಿಡುಗಡೆ ಆದ್ರೆ ಆಗ್ಬೋದು ಅಂತ ಅಂದ್ರೆ ಅದು ಫೈನ್. ಇನ್ನು ಸೆಲ್ಫ್ ಪಬ್ಲಿಷ್ ರೈಟರ್ಸ್, ನೀವು ನಿಮ್ಮ PDF ಅಂದ್ರೆ ನೀವು ಏನು ಮ್ಯಾನುಸ್ಕ್ರಿಪ್ಟ್ ಮಾಡಿ ಎಲ್ಲ ರೆಡಿ ಮಾಡಿ PDF ಫಾರ್ಮೆಟ್ ಅಲ್ಲಿ ಇಟ್ಟಿರ್ತೀರಾ ಅಲ್ವಾ, ಸೊ ಅದನ್ನ ಯಾವ್ದಾದ್ರು ಒಂದು ಪ್ರಿಂಟಿಂಗ್ ಹೌಸ್ಗೆ ಕೊಟ್ಟು ಪ್ರಿಂಟ್ ಮಾಡಿಸ್ಕೋಬಹುದು. ಇಲ್ಲ ನಾವು ಪ್ರಕಾಶನದ ಮೂಲಕ ಹೋಗೋರಾದ್ರೆ ಪ್ರಕಾಶಕರೇ ಇದ್ರ ಬಗ್ಗೆ ಎಲ್ಲ ಜವಾಬ್ದಾರಿಗಳನ್ನ ತಗೊಂಡು ನೀಟಾಗಿ ಮಾಡ್ತಾರೆ. ಸೊ ಈ ಸ್ಟೇಜ್ ಅಲ್ಲಿ ನಿಮ್ಮ ಮ್ಯಾನುಸ್ಕ್ರಿಪ್ಟ್ ಅಥವಾ ನೀವು ಟೈಪ್ ಮಾಡ್ತಿದ್ದಂತಹ ಕೃತಿ ಒಂದು ಹಾರ್ಡ್ ಕಾಪಿಯಾಗಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಸೊ ಇದೊಂದು ಅದ್ಭುತವಾದ ಕ್ಷಣ. ಯಾಕಂದ್ರೆ ನೀವು ಬರೆದಿರೋಂಥ ಕೃತಿನ ಈ ಘಟ್ಟದಲ್ಲಿ ಅದು ಒಂದು ಫೈನಲ್ ಫಾರ್ಮೆಟ್ ಅಲ್ಲಿ ನೋಡೋದಿದೆಯಲ್ಲ, ನಿಜಕ್ಕೂ ಅದೊಂದು ಖುಷಿ, ಹಾಗೆ ಅದೊಂದು ಸಂತಸವಾದಂತ ಕ್ಷಣ.